ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಜೀವ ಸ್ವರ ದೇವರ ವಾಕ್ಯ ದಿನೇ ದಿನೇ ನಮ್ಮ ಜೀವಿತವನ್ನ ಕಟ್ಟಿ ಎಬ್ಬಿಸುವಂತದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ರೂಪಾಂತರಗೊಳಿಸುವಂತ ಶಕ್ತಿಯುತವಾದ ವಾಕ್ಯವಾಗಿದೆ. ಈ ದಿನದ ಮುಂಜಾನೆಯ ಜೀವ ಸ್ವರ ಎಜೆಕಿಯೇಲನ ಗ್ರಂಥ 34ನೇ ಅಧ್ಯಾಯ ವಚನ 25. ನಾನು ಅವರೊಂದಿಗೆ ಶಾಂತಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಇಲ್ಲಿ ದೇವರು ತನ್ನ ಜನರಿಗೆ ಹೇಳುವಂತ ಮಾತು, ಇಸ್ರಾಯೇಲ್ ಜನಾಂಗವೇ, ನನ್ನ ವಾಕ್ಯಕ್ಕೆ ಕಿವಿಗೊಡಿ. ನಾನು ನಿಮ್ಮೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತೇನೆ. ಅದು ಶಾಂತಿ ಸಮಾಧಾನದ ಒಡಂಬಡಿಕೆ. ಪ್ರೈಸ್ ದ ಲಾರ್ಡ್. ನಾವು ಒಡಂಬಡಿಕೆಯ ಮಕ್ಕಳಾಗಿದ್ದೇವೆ. ದೇವರಿಗೂ ನಮಗೂ ಒಡಂಬಡಿಕೆಯ ಮೂಲಕ ಸತ್ಸಂಬಂಧವನ್ನ ದೇವರು ಏರ್ಪಡಿಸಿಕೊಳ್ಳುತ್ತಾರೆ. ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ, ನಾನಾ ವಿಧವಾದ ಒಡಂಬಡಿಕೆಗಳು. ಈ ಒಡಂಬಡಿಕೆ ಅಂದ್ರೆ ಹೇಗಿರುತ್ತೆ ಗೊತ್ತಾ? ಉದಾಹರಣೆಗೆ ನೋಡಿ, ಮದುವೆಯ ಒಡಂಬಡಿಕೆ. ಒಂದು ಗಂಡು ಒಂದು ಹೆಣ್ಣು ಮದುವೆಯ ಸಂಸ್ಕಾರದಲ್ಲಿ ಭಾಗವಹಿಸುವಾಗ ಪರಸ್ಪರ ಕೈ ಹಿಡಿದು ಪರಸ್ಪರ ವಾಗ್ದಾನ ವಚನಗಳನ್ನು ಕೊಡುತ್ತಾರೆ. ಏನದು? ಈ ದಿನ ನಾನು ನಿನ್ನೊಟ್ಟಿಗೆ ಮದುವೆ ಸಂಸ್ಕಾರದ ಮೂಲಕ ಒಂದು ಒಡಂಬಡಿಕೆಯನ್ನ ಕೈ ಹಿಡ್ಕೊಂಡು ಹೇಳೋದು, ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತೇನೆ. ಈ ದಿನ ನಿನ್ನ ಕೈ ಹಿಡಿದಿರುವ ನಾನು ಕಷ್ಟದಲ್ಲೂ ನಷ್ಟದಲ್ಲೂ ರೋಗದಲ್ಲೂ ಸಂತೋಷದಲ್ಲೂ ಮರಣ ಪರ್ಯಂತ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನಗೆ ನಂಬಿಗಸ್ತನಾಗಿ ಅಥವಾ ನಂಬಿಗಸ್ತಳಾಗಿ ಜೀವಿಸುತ್ತೇನೆ, ನಿನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇದು ಒಡಂಬಡಿಕೆ. ಇಲ್ಲಿ ದೇವರು ಹೇಳ್ತಾರೆ, ನಾನು ನನ್ನ ಜನರೊಟ್ಟಿಗೆ ಶಾಂತಿ ಸಮಾಧಾನದ ಒಡಂಬಡಿಕೆ. ಶಾಂತಿ ಸಮಾಧಾನ ಅಂದರೆ ಏನು? ಇನ್ನೆಂದಿಗೂ ನಾನು ನಿನ್ನನ್ನು ದಂಡಿಸುವುದಿಲ್ಲ, ಇನ್ನೆಂದಿಗೂ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ಇನ್ನೆಂದಿಗೂ ನಾನು ನಿನ್ನ ಬಿಡಲಾರೆ, ತೊರೆಯಲಾರೆ, ತ್ಯಜಿಸಲಾರೆ. ನಾನು ನಿನಗೆ ತಂದೆಯಾಗಿರುವೆನು, ನೀವು ನನಗೆ ಮಕ್ಕಳಾಗುವಿರಿ. ತಂದೆ ಮತ್ತು ಮಕ್ಕಳ ಸತ್ಸಂಬಂಧದ ಮೂಲಕ ನಾವು ಒಡಂಬಡಿಕೆಯ ದೇವರು, ಒಡಂಬಡಿಕೆಯ ಮಕ್ಕಳಾಗಿದ್ದೇವೆ. ಈ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮಧ್ಯದಲ್ಲಿ ಏನೇ ಆಗಲಿ ಈ ಒಡಂಬಡಿಕೆ ನಮ್ಮನ್ನ ಮುಂದುವರಿಸಿಕೊಂಡು ಹೋಗುತ್ತದೆ. ಉದಾಹರಣೆಗೆ, ಗಂಡ ಹೆಂಡತಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮದುವೆ ಸಂಸ್ಕಾರದ ಮೂಲಕ ಗಂಡನಿಗೆ ಹುಷಾರಿಲ್ಲ ಅಂದ್ರೆ ಹೆಂಡತಿ ಬೇಡ ಅಂತ ಬಿಟ್ಟು ಹೋಗ್ಬಿಡುತ್ತಾ? ಅಥವಾ ಒಳ್ಳೆ ಕೆಲಸದಲ್ಲಿದ್ದ ಗಂಡ ಈಗ ಕೆಲಸ ಇಲ್ಲ ಕಷ್ಟ ಅಂತ ಹೇಳುವಾಗ ಬಿಟ್ಟು ಹೋಗ್ತಾರಾ? ಇಲ್ಲ. ಒಳ್ಳೆಯ ಕುಟುಂಬ, ಒಳ್ಳೆಯ ಗಂಡ ಹೆಂಡತಿ, ದೈವ ಭಯಭಕ್ತಿಯುಳ್ಳ ಗಂಡ ಹೆಂಡತಿ, ಯಾರದೇ ತಪ್ಪಿರ್ಲಿ, ಏನೇ ಸೋಲು, ಏನೇ ಕಷ್ಟ, ಏನೇ ನಷ್ಟ, ಇಬ್ಬರ ಕಡೆಯಿಂದ ಒಬ್ಬರ ಕಡೆ ಏನೇ ನಷ್ಟ ಆದರೂ ಮತ್ತೊಬ್ಬ ಅದನ್ನು ನಿಭಾಯಿಸಿಕೊಂಡು ಹೋಗುತ್ತಾರೆ. ಸೊ ದೇವರೊಟ್ಟಿಗೆ ನಾವು ಶಾಂತಿ ಸಮಾಧಾನದ ಒಡಂಬಡಿಕೆಯಲ್ಲಿ ಭಾಗಿಯಾಗುವಾಗ ನಾವು ಎಷ್ಟೇ ತಪ್ಪಿ ಹೋದರು, ಪಾಪದಲ್ಲಿ ಪದೇ ಪದೇ ಬಿದ್ದು ಹೋದರು, ಆತ ನಮ್ಮೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿ ನಮ್ಮ ಕೈಯನ್ನು ಹಿಡಿದಿರುವ ಕಾರಣ ಆತ ನಮ್ಮನ್ನೆಂದಿಗೂ ಬಿಡಲಾರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದ್ಭುತಕರವಾದ ವಚನ. ಒಡಂಬಡಿಕೆಯ ದೇವರು, ಒಡಂಬಡಿಕೆಯ ಮಕ್ಕಳು. ಇವತ್ತು ನಮ್ಮನ್ನು ದೇವರನ್ನು ಒಟ್ಟುಗೂಡಿಸಿರುವುದು ಒಡಂಬಡಿಕೆಯಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರೊಟ್ಟಿಗೆ ದೇವರು ರಕ್ತದಿಂದ ಒಡಂಬಡಿಕೆಯನ್ನು ಮಾಡಿಕೊಂಡರು, ಸುನ್ನತಿ ಮೂಲಕ. ಹೌದಲ್ವಾ? ಗಂಡು ಮಕ್ಕಳ ಚೊಚ್ಚಲು ಮಕ್ಕಳ ಮುಂದೊಗಲನ್ನು ಕತ್ತರಿಸಿ ರಕ್ತ ಸುರಿಸಿದಾಗ ಇಸ್ರಾಯೇಲ್ ಜನಾಂಗ ನನ್ನ ಚೊಚ್ಚಲು ಮಕ್ಕಳು, ನನ್ನ ಚೊಚ್ಚಲು ಫಲ, ನನ್ನ ಸ್ವಂತ ಜನಾಂಗ, ಸ್ವಕೀಯ ಪ್ರಜೆ ಎಂದು ಆಯ್ಕೆ ಮಾಡಿಕೊಂಡು ಅವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡರು. ಅವರು ಪಾಪ ಮಾಡಿದಾಗಲೂ ಕೈ ಬಿಡಲಿಲ್ಲ, ದೇವರನ್ನು ತಿರಸ್ಕರಿಸಿದಾಗಲೂ ಅವರನ್ನು ಕೈ ಬಿಡಲಿಲ್ಲ. ಕಾರಣ ಒಡಂಬಡಿಕೆಗೆ ದೇವರೂ ಸಹ ಬದ್ಧರಾಗಿದ್ದಾರೆ. ಬೋತ್ ದ ಪಾರ್ಟೀಸ್, ಗಂಡ ಹೆಂಡತಿ ಹೇಗೆ ಬದ್ಧರೋ ನಾವು ಮತ್ತು ದೇವರು ಬದ್ಧರಾಗಿದ್ದೇವೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ, ಯೇಸು ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆ. ತನ್ನ ಶಿಷ್ಯರನ್ನು ಒಟ್ಟುಗೂಡಿಸಿ ಪಾಸ್ಕ ಹಬ್ಬದ ದಿನ ಭೋಜನದ ಸಮಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು, ಇದು ನನ್ನ ರಕ್ತ, ಇಡೀ ಲೋಕದ ಜನರ ಪಾಪಗಳನ್ನು ಕ್ಷಮಿಸಿ ಅವರನ್ನು ನೀತಿವಂತರನ್ನಾಗಿ, ಸದ್ಧರ್ಮಿಗಳನ್ನಾಗಿ, ಸಜ್ಜನರನ್ನಾಗಿ, ದೇವರ ಮಕ್ಕಳನ್ನಾಗಿ, ಸೈತಾನನ ಆಳ್ವಿಕೆಯಿಂದ ಬಿಡುಗಡೆ ಮಾಡಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡುವ ಒಡಂಬಡಿಕೆಯ ರಕ್ತ, ಹೊಸ ಒಡಂಬಡಿಕೆಯ ರಕ್ತ. ಹೊಸದು ಎಂದು ಹೇಳಿ ಹಳೆಯ ಒಡಂಬಡಿಕೆಗಳನ್ನು ರದ್ದು ಮಾಡಿ
ಹೊಸದಾಗಿ ಪ್ರತಿಷ್ಠಾಪಿಸಿದ್ದಾರೆ. ಆ ಯೇಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆಯ ಮಕ್ಕಳು ನಾವಾಗಿದ್ದೇವೆ. ಆದ ಕಾರಣ ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ಯೇಸುವಿನ ಪವಿತ್ರಾತ್ಮರಿಂದ ಮುದ್ರಿಸಲ್ಪಟ್ಟಿರುವ ನಾವು ಆ ಒಡಂಬಡಿಕೆಯಲ್ಲಿ ಪಾಲುಗಾರರಾಗಿದ್ದೇವೆ. ನಾವು ಮತ್ತು ಸಂತತಿ ಸಂತಾನ ಯೇಸುವಿನ ಒಡಂಬಡಿಕೆಗೆ ನಾವು ಸೀಮಿತರಾಗಿದ್ದೇವೆ. ನಾವು ಆ ಒಡಂಬಡಿಕೆಯನ್ನು ಮೀರಿದರು ಅಥವಾ ದೂರ ಹೋದರು ಆತ ನಮ್ಮ ಕೈ ಬಿಡಲಾರ. ಅದಕ್ಕಾಗಿ ಯೇಸು ಹೇಳಿದು, ಎಂದೆಂದಿಗೂ ನಾನು ನಿನ್ನನ್ನು ತ್ಯಜಿಸಲಾರೆ, ಕೈ ಬಿಡಲಾರೆ, ಭಯಪಡಬೇಡ, ನೀನು ನನ್ನವನೇ ಅಲ್ಲವೇ, ನೀನು ನನ್ನವಳೇ ಅಲ್ಲವೇ ಎಂಬುದಾಗಿ. ಆದ ಕಾರಣ ಈ ಹೊಸ ವರ್ಷದಲ್ಲಿ ನಾನು ಅವರೊಂದಿಗೆ ಶಾಂತಿ ಸಮಾಧಾನ ಅಂದ್ರೇನು? ಒಂದು ಸಲ ಕ್ಷಮಿಸಿ ಸಮಾಧಾನ ಆಗೋದಲ್ಲ, ಪರ್ಮನೆಂಟ್ ಆಗಿ ಸಮಾಧಾನ. ನೀನು ಎಷ್ಟು ಸಲ ಮಾಡಿದ್ರು ನಾನು ನಿನ್ನ ಕ್ಷಮಿಸ್ತೇನೆ, ಕಾರಣ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ಸಾಧಾರಣವಾಗಿ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರು ಎಷ್ಟೋ ಜಗಳಗಳಾಗ್ತಾ ಇರುತ್ತಲ್ವಾ? ಆದರೂ ಮದುವೆ ಮಾಡ್ಕೊಂಡಿದ್ದೇವೆ, ತಾಳಿ ಕಟ್ಟಿಸ್ಕೊಂಡಿದ್ದೇವೆ, ತಾಳಿ ಚರ್ಚಲ್ಲಿ ಬ್ಲೆಸ್ ಆಗಿದೆ, ನಾನು ಹೆಂಡತಿ, ನಾನು ಗಂಡ, ಕುಟುಂಬ ಜವಾಬ್ದಾರಿ ಇದೆ ನಮ್ಮ ಮೇಲೆ, ದೈವ ಭಯಭಕ್ತಿ, ದೇವರ ಒಡಂಬಡಿಕೆಯ ನಿಮಿತ್ತ ನಾವು ಆ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗಲು ಸಿದ್ಧರಾಗುತ್ತೇವೆ, ಬದ್ಧರಾಗುತ್ತೇವೆ, ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೆ. ಅಲ್ಲಿ ತ್ಯಾಗ, ಸಹನೆ, ತಾಳ್ಮೆ, ಕಷ್ಟ ಸಂಕಟ, ಪ್ರೀತಿ, ಕ್ಷಮೆ ಎಲ್ಲವೂ ಆ ಒಡಂಬಡಿಕೆಯಲ್ಲಿ ಒಟ್ಟಾಗಿ ಬಿಡುತ್ತೆ. ಅದಕ್ಕೆ ಶಾಶ್ವತ ಸಮಾಧಾನ, ಶಾಶ್ವತ ಶಾಂತಿ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ, ಇಂದಿದ್ದು ನಾಳೆ ಅದಲು ಬದಲಾಗುವ ಪ್ರೇಮದಿಂದ ಅಲ್ಲ ಎಂದು ಯೇಸು ಹೇಳುತ್ತಾರೆ. ನಾನು ಅವರೊಂದಿಗೆ ಶಾಂತಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ದುಷ್ಟ ಮೃಗಗಳು ನಾಡಿನಲ್ಲಿ ನಿರದಂತೆ ಮಾಡುವೆನು. ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು, ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವರು. ಶಾಂತಿ ಸಮಾಧಾನದ ಒಡಂಬಡಿಕೆಯಲ್ಲಿ ನಾವು ಪಾಲುಗಾರರಾದಾಗ ನಮ್ಮ ನಾಡಿನಲ್ಲಿ ಮೃಗಗಳು ನಮ್ಮನ್ನ ಹಾನಿ ಮಾಡಲಾರದು. ಮೃಗಗಳು ಅನ್ನುವ ರೀತಿಯಲ್ಲಿ ಶತ್ರುಗಳು, ರೋಗಗಳು, ಸಾಲದ ಸಮಸ್ಯೆಗಳು, ಈ ಲೋಕದ ಅಂಧಕಾರ ಶಕ್ತಿಗಳು ಮೃಗಗಳ ರೀತಿಯಲ್ಲಿ ನಮಗೆ ಭಯಭೀತಿಯನ್ನು ಹುಟ್ಟಿಸುವ ಅವುಗಳನ್ನು ದೇವರು ನಿಷ್ಕ್ರಿಯ ಮಾಡಿ ಅರಣ್ಯದಲ್ಲಿಯೂ ಸಹ ಹಾಯಾಗಿ ಮಲಗಿ ನಿದ್ರಿಸುವೆನು. ದಾವೀದರಸ ಹೇಳ್ತಾನೆ, ದೇವರು ನನ್ನ ಸಹಾಯಕ, ಹಾಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು, ಪ್ರಭು ನನ್ನ ಪ್ರಾಣವನ್ನು ಕಾಯ್ದು ಕಾಪಾಡುವನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಸುತ್ತುವರೆದು ಶತ್ರುಗಳು ನೆರೆದಿದ್ದರು, ನಾನು ಭಯಪಡೆನು, ಕಾರಣ ದೇವರು ನನ್ನೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ. ಆ ಒಡಂಬಡಿಕೆಯ ನಿಮಿತ್ತ ಅವರು ನನ್ನ ಪ್ರಾಣವನ್ನು ಸಕಲ ಕೇಡುಗಳಿಗೆ ತಪ್ಪಿಸಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹಳೆಯ ಒಡಂಬಡಿಕೆಯನ್ನು ಮೀರಿ ನಾವು ಮಾಡಿದ ಸಕಲ ಪಾಪ ಶಾಪಗಳ ಕಟ್ಟುಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪ್ರಭು ಯೇಸು ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯನ್ನು ಪ್ರತಿಷ್ಠಾಪಿಸಿ ಗಲಾತ್ಯ 3:13-14 ಕಲ್ವಾರಿ ಶಿಲುಬೆಯ ಮರಣ ಪುನರುತ್ಥಾನದ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿ ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ನಾವು ದೇವರ ಸಕಲ ಆಶೀರ್ವಾದಗಳಿಗೆ ಹಕ್ಕು ಬಾಧ್ಯಸ್ಥರು. ದೇವರ ಶಾಂತಿ ಸಮಾಧಾನದ ಒಡಂಬಡಿಕೆಯಲ್ಲಿ ಭಾಗಿಗಳಾಗಿರುವ ನಾವು ಯೆಶಾಯ 53:5 ಸಮಾಧಾನದ ಒಡಂಬಡಿಕೆಯನ್ನು ನಮ್ಮೊಟ್ಟಿಗೆ ಮಾಡಿಕೊಂಡಿದ್ದಾರೆ. ನಮ್ಮ ಪಾಪಗಳನ್ನು ಆತ ತನ್ನ ಶರೀರದಲ್ಲಿ ಹೊತ್ತುಕೊಂಡನು, ನಮ್ಮ ರೋಗಗಳಿಗೆ ಆತನು ಜಜ್ಜಲ್ಪಟ್ಟನು. ಹೀಗೆ ಶಾಂತಿ ಸಮಾಧಾನದ ಒಡಂಬಡಿಕೆ ನಮ್ಮೊಟ್ಟಿಗೆ ಮಾಡಿ ನಮ್ಮನ್ನು ಸಂಧಾನಗೊಳಿಸಿದ್ದಾರೆ. ಆ ಯೇಸುವಿನ ಶಾಂತಿ ಸಮಾಧಾನ ಈ ಹೊಸ ವರ್ಷದಲ್ಲಿ ನಿತ್ಯವೂ ವರ್ಷವಿಡೀ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಋನ್ಮನಗಳಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.